ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ವಿಷಯ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು, ಮೊನ್ನೆ ನಡೆದಿರ್ತಕ್ಕಂತಹ ಅತಿಥಿ ಶಿಕ್ಷಕರ ನೇಮಕಾತಿ ಏನಪ್ಪ ಅಂದರೆ, ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಒಂದು ಸಿದ್ಧತೆಯನ್ನು ಸರ್ಕಾರವು ಏನು ಮಾಡಿದೆ, ಸಿದ್ಧತೆಯನ್ನು ಮಾಡ್ತಾ ಇದೆ. ಅಂದರೆ ಅವರು ಹೇಳಿದ ವಾಕ್ಯದ ಪ್ರಕಾರ ಏನಪ್ಪ ಅಂದರೆ, ಈಗ ಸ್ಟಾರ್ಟ್ ಆಗಿರ್ತಕ್ಕಂತಹ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಗಿರ್ತಕ್ಕಂಥ ಬೋಧನೆ ಕೊರತೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಏನು ಮಾಡಿದರು, 51,000 ಏನು ಶಿಕ್ಷಕರ ನೇಮಕಾತಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದರು. ಹಾಗಾದರೆ ಇಲ್ಲಿ ಕಾಯಂ ಶಿಕ್ಷಕರ ನೇಮಕಾತಿ ಯಾವಾಗ ಅನ್ನೋ ಪ್ರಶ್ನೆ ಬಂದಾಗ, ಅದು 100% ನೇಮಕಾತಿ ನೋಟಿಫಿಕೇಶನ್ ಮಾಡಿ ಅದು ಲೇಟ್ ಆಗುತ್ತೆ. ಪ್ರೊಸೆಸ್ 6 ತಿಂಗಳು ಆಗ್ಬೋದು ಅಥವಾ ಇನ್ನೂ 2 ತಿಂಗಳು ಹೆಚ್ಚಿಗೆ ಆಗ್ಬೋದು. ಆ ಕಾರಣದಿಂದ ಅವ್ರು ಏನು ಮಾಡಿದ್ದಾರೆ, ಈಗ ಜುಲೈ ಮಂತಿಂದ ಸ್ಟಾರ್ಟ್ ಆಗ್ತಿದ್ದಲ್ಲ ಏನಪ್ಪ ಅನ್ನೋದಾದರೆ, ಈ ಸ್ಕೂಲ್ ಏನು ಸ್ಟಾರ್ಟ್ ಆದ ನಂತರ ಆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಅತಿಥಿ ಶಿಕ್ಷಕರ ನೇಮಕನ ಮಾಡಿಕೊಳ್ಳಲು ಅವ್ರು ಏನು ಮಾಡಿದ್ರು ಅಂದರೆ ಸಿದ್ಧತೆ ಏನಂತಾರೆ ಮಾಡ್ತಿದ್ದಾರೆ ಅಂತ ನಾನು ಹೇಳ್ಬೋದು. ಜೊತೆಗೆ ನೋಡೋದಾದರೆ, ಈ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಪ್ರೈಮರಿ ಟೀಚರ್ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಲ್ಲ, ಅದು 40,000 ಹುದ್ದೆಗಳನ್ನು ತುಂಬಿಕೊಳ್ಳುವ ಪ್ರಯತ್ನ ಅವ್ರು ಏನು ಮಾಡ್ತಿದ್ದಾರೆ ಅಂತ ನಾವು ಹೇಳ್ಬೋದು. ಜೊತೆಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು 11,000 ಶಿಕ್ಷಕರು ಏನಪ್ಪ ಅಂದರೆ ಅದರಂತ ಹೇಳ್ಬೋದು. ಹಾಗಾಗಿ ಯಾರ್ಯಾರು ಈಗ ಡಿ.ಎಡ್ ಮಾಡಿ ಏನು ಮಾಡಿದ್ರು ಎಲ್ಲರೂ ಏನಪ್ಪ ಅಂದರೆ PA ಸ್ಟಾರ್ ಹುದ್ದೆಗಳಿಗೆ ಹಾಕ್ಬೋದು ಅಪ್ಲಿಕೇಶನ್. ಜೊತೆಗೆ B.Ed ಮಾಡಿದವರು ಕೂಡ ಹೈಸ್ಕೂಲ್ ಟೀಚರ್ಗೆ ಹಾಕ್ಬೋದು. ಅವಕ್ಕೆ ಒಂದು ಏನು ಮಾಡ್ತಾರೆ, ಈಗ ಟೋಟಲ್ ಎಷ್ಟಪ್ಪ ಅಂದರೆ ಈ 51,000 ಆಗಿರ್ತಕ್ಕಂಥ ಹುದ್ದೆಗಳನ್ನು ಅವರು ನೇಮಕ ಮಾಡ್ತಾರೆ. ಹಾಗಾದರೆ ಈ ಅಪ್ಲಿಕೇಶನ್ ಯಾವ ಬಿಡ್ತಾರೋ ಅನ್ನೋದಾದರೆ ಇನ್ನೂ ಬಿಟ್ಟಿಲ್ಲ. ಅಪ್ಲಿಕೇಶನ್ ಅಂದರೆ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ಎಲ್ಲ ಸ್ಕೂಲು ಏನು ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಆ ತಾಲೂಕುವಾರು ಏನು ಮಾಡಿ ಅಲ್ಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡಿ ಇನ್ನೂ ಒಂದು 15 ದಿನ ಅಥವಾ 20 ದಿನ ಒಳಗೆ ಅವ್ರು ಏನು ಮಾಡ್ತಾರೆ, ಕಂಪ್ಲೀಟ್ ಆಗಿ ಪ್ರೋಸೆಸ್ ಮಾಡಿ ನೋಟಿಫಿಕೇಶನ್ ಮಾಡ್ತಾರೆ. ಯಾಕಂದರೆ ಅವರು ಶೈಕ್ಷಣಿಕ ಆರಂಭದ ವಿದ್ಯಾರ್ಥಿಗಳಿಗೆ ಅವರು ಅತಿಥಿ ಶಿಕ್ಷಕರು ಅಂದರೆ ಗೆಸ್ಟ್ ಟೀಚರ್ ಇರಲೇಬೇಕಾಗುತ್ತದೆ. ಹಾಗಾದರೆ ಇವ್ರನ್ನ ಅದರೊಳಗೆ ಏನಪ್ಪ ಅಂದರೆ ನೇಮಕ ಮಾಡುವ ಪ್ರಯತ್ನ ಅವರು ಮಾಡ್ತಿದ್ದಾರೆ. ಜೊತೆಗೆ ಈ ಟೋಟಲ್ ಏನು 51,000 ಹುದ್ದೆಗಳು ಇವು ತಾತ್ಕಾಲಿಕ ಆಗಿರ್ತಕ್ಕಂಥ ಅವರು ನೇಮಕವನ್ನು ಮಾಡಿಕೊಳ್ತಿದ್ದಾರೆ. ಕಾಯಂ ಶಿಕ್ಷಕರ ನೇಮಕಾತಿಯನ್ನು ಅವರು ನಾಳೆನೇ ನೋಟಿಫಿಕೇಶನ್ ಕರೆದ್ರೂ ಲೇಟ್ ಆಗುತ್ತೆ. ಯಾಕಂದರೆ 6 ಇಲ್ಲ 7 ತಿಂಗಳ ಅಂದರೆ ನೀವು ಎಕ್ಸಾಮ್ ಬರೆದು ಅಪ್ಲಿಕೇಶನ್ ಹಾಕಿ ಅವರು ಎಂಡ್ ಆಗಿ ಕರೆದ್ರಿಗೆ ಇನ್ನೂ ಟೈಮ್ ಹಿಡಿತು ಅನ್ನೋ ಒಂದು ಉದ್ದೇಶದಿಂದನೇ ಇವ್ರು ಏನು ಮಾಡಿದ್ದಾರೆ, 51,000 ಆಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಈಗ ಕೆಲವೊಂದು ರೀತಿಯಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳೂ ಕೂಡ ಅದವು. ಕಾಯಂ ಶಿಕ್ಷಕರಿಗೆ ಮೊನ್ನೆ ನಡೆದಿರ್ತಕ್ಕಂತಹ 500 ಹುದ್ದೆಗಳ ಏನು ಕೋರ್ಟ್ ತಡೆಯನ್ನು ಹಿಡಿದಿದೆ, ಮತ್ತು ಏನು ಜಾತಿ ಪ್ರಮಾಣ ಪತ್ರ ಆಗಿರ್ತಕ್ಕಂತಹ ಏನಪ್ಪ ಇದೆಯೋ ಗರ್ಲ್ಸ್ದು, ಅದು ಸಮಸ್ಯೆಯಿಂದ ಅವ್ರು ಏನು ಮಾಡಿದ್ದಾರೆ, ಕೆಲವೊಂದು ಸಮಸ್ಯೆಗಳಿಂದ ಕಾಯಂ ಶಿಕ್ಷಕರ ನೇಮಕಾತಿ ಅವನು ಇನ್ನೂ ತಡೆ ಹಿಡಿದಾರೆ ಅಂತ ಹೇಳ್ಬೋದು. ಜೊತೆಗೆ ಏನಪ್ಪ ಅಂದರೆ ಈಗ ಆರ್ಥಿಕ ಅನುಮೋದನೆ ಕೂಡ ಇನ್ನೂ ಆಗಿಲ್ಲ. ಅವನನ್ನು ಮಾಡೋದ್ರಲ್ಲೇ ಇದನ್ನು ನೋಟಿಫಿಕೇಶನ್ ಕರೆದು 1 ಮಂತ್ ಲೇಟ್ ಆಗಿ, ಜೊತೆಗೆ ಅವರು ನಿಮ್ಮ ಬರೆದಿರ್ತಕ್ಕಂತಹ ಎಕ್ಸಾಮನ್ನು ಪ್ರೊಸೆಸ್ ಮಾಡಿದ್ರಿಗೆ ಇನ್ನೂ ಲೇಟ್ ಆಗುತ್ತೆ ಒಂದು ಉದ್ದೇಶದಿಂದ ಈಗಿರ್ತಕ್ಕಂತಹ ಕರ್ನಾಟಕ ಸ್ಟೇಟ್ನಲ್ಲಿರ್ತಕ್ಕಂಥ ಕೆಲ ಪ್ಲೇಸಸ್ಗಳಲ್ಲಿ ಹಲವಾರು ರೀತಿಗಿರ್ತಕ್ಕಂಥ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಹಾಗಾದರೆ ಅಲ್ಲಿರ್ತಕ್ಕಂಥ ಈಗ ಸ್ಟಾರ್ಟ್ ಆಗಿರ್ತಕ್ಕಂಥ KPS ಸ್ಕೂಲ್ಗಳು ಅದಾವಲ್ಲ, ಆ ಸ್ಕೂಲಲ್ಲಿ ಏನಪ್ಪ ಅಂದರೆ ಶಿಕ್ಷಕರ ಕೊರತೆ ಆಗಬಾರ್ದು, ವಿದ್ಯಾರ್ಥಿಗಳೇ ಏನಪ್ಪ ಅಂದರೆ ಬೋಧನೆಯಿಂದ ತಪ್ಪಿಸಿಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಅತಿಥಿ ಶಿಕ್ಷಕರ ನೇಮಕಾತಿ ಅರ್ಜೆಂಟಾಗಿ ನೇಮಕಾತಿ ಮಾಡಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಸ್ನೇಹಿತರು, ನೀವೇನಾದರೂ ಇಲ್ಲ ನಾನು ಕಾಯಂ ಶಿಕ್ಷಕರಿಗಷ್ಟೇ ನಾನು ಓದಬೇಕು, ಇದಕ್ಕೆ ಹೋಗಲ್ಲ ಅನ್ನೋರು ದಯಮಾಡಿ ನೀವು ಈ ಅಪ್ಲಿಕೇಶನ್ ಹಾಕಬೇಡಿ. ಜೊತೆಗೆ ಈಗ ಸದ್ಯಕ್ಕೆ ನಡೀತೈತಿ, ನಾವು ಅಪ್ಲಿಕೇಶನ್ ಹಾಕಿ ನಾವು ಗೆಸ್ಟ್ ಟೀಚರ್ ಆಗೇ ಹೋಗ್ತೀವಿ ಅನ್ನೋರು ನಿಮ್ಮ ಮನೆಯ ಪರಿಸ್ಥಿತಿ ಹಾಗೂ ನಿಮ್ಮದು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಹೋಗ್ಬೋದು. ಇಲ್ಲ ನಾನು ಕಾಯಂ ಶಿಕ್ಷಕರಿಗೆ ಓದ್ತಿದ್ದೀನಿ, ನಾವು ಈ ಇನ್ನೂ ಸ್ವಲ್ಪ ಲೇಟ್ ಆದರೂ ಕೂಡ ನಾವು ಎಕ್ಸಾಮ್ ಬರಿತೀವಿ ಅನ್ನೋರು ದಯಮಾಡಿ ನಿಮ್ಮ ಅಧ್ಯಯನವನ್ನು ಕಂಟಿನ್ಯೂ ಮಾಡ್ತಾ ನೀವು ಕಾಯಂ ಶಿಕ್ಷಕರಿಗೆ ಓದಿ ಅಂತ ಹೇಳ್ತೀನಿ. ಅವರು ಎಷ್ಟೋ ಪ್ರಯತ್ನ ಮಾಡಿದ್ರು ಈ ವರ್ಷ ಒಳಗೆ ಕರೀಲೇಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ನನ್ನ ಅನಿಸಿಕೆ ಈ ವರ್ಷ ಕೊನೆಯ ಹಂತದಲ್ಲಾದರೂ ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಅಂತ ಹೇಳ್ಬೋದು. ಜೊತೆಗೆ ಈ ಅತಿಥಿ ಶಿಕ್ಷಕರ ನೇಮಕಾತಿ ನಾವು ಹೋಗ್ಲೇಬೇಕನ್ನೋರು ಅಪ್ಲಿಕೇಶನ್ ಏನು ಮಾಡ್ತಾರೆ, ಅವರು ಏನಪ್ಪ ಅಂದರೆ ತಾಲೂಕುವಾರು ಏನು BO ಆಫೀಸ್ಗಳಿಗೆ ಅವರು ಏನು ಮಾಡ್ತಾರೆ, ಮಾಹಿತಿಯನ್ನು ತೆಗೆದುಕೊಂಡು ಜಿಲ್ಲೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಆ ಜಿಲ್ಲೆಗಳಿಗೆ ಇರ್ತಕ್ಕಂಥ ಟೋಟಲ್ ಪೋಸ್ಟ್ಗಳನ್ನು ಮಾಡಿ, ಜೊತೆಗೆ ಸಮಗ್ರವಾಗಿರ್ತಕ್ಕಂಥ ಒಂದು ಕರ್ನಾಟಕ ಸ್ಟೇಟ್ ಏನಪ್ಪ ಅಂದರೆ ಗೆಸ್ಟ್ ಟೀಚರ್ ನೋಟಿಫಿಕೇಶನ್ ಬಿಡ್ತಾರೆ ಅಂತ ಹೇಳ್ಬೋದು. ನೋಡು, ಹೈಯೆಸ್ಟ್ ರೀತಿಯಾಗಿರ್ತಕ್ಕಂಥದ್ದು ಗೆಸ್ಟ್ ಟೀಚರ್ ಕರೀತಾರೆ, ಬಟ್ ಏನಪ್ಪ ಅಂದರೆ ಕಾಯಂ ಶಿಕ್ಷಕರು ಕರೆಯೋದಿಲ್ಲ. ಕಾಯಂ ಶಿಕ್ಷಕರು ಕೇವಲ 15,000, ಅದರಲ್ಲಿ
ಎಚ್ ಎಸ್ ಟಿ ಆರ್, ಪಿ ಎಸ್ ಟಿ ಆರ್ ಅಥವಾ ಜಿ ಪಿ ಎಸ್ ಟಿ ಆರ್ ಎಷ್ಟು ಬರುತ್ತೋ ಅನ್ನೋದು ಇನ್ನೂ ಪಕ್ಕಾ ಮಾಹಿತಿಗಳಿಲ್ಲ ಅಂತ ನಾನು ಹೇಳ್ತೀನಿ. ಜೊತೆಗೆ ಈಗ ನಮ್ಮದು ಸಮಯ ಇಲ್ಲ, ನಾವು ಏನಪ್ಪ ಅಂದರೆ ಹೋಗಲೇಬೇಕು ಅನ್ನೋರು ನೀವು ಅತಿಥಿ ಶಿಕ್ಷಕರಿಗೆ ಹೋಗ್ಬೋದು ಅಂತ ನಾನು ಒಂದು ಏನಪ್ಪ ಅಂದರೆ ಸಲಹೆ ಕೊಡ್ತೀನಿ. ಇಲ್ಲ ನಾನು ಎಷ್ಟಾದರೂ ಇನ್ನೂ ಪರವಾಗಿಲ್ಲ, ಟೈಮ್ ಆದರೂ ನಾವು ಕಾಯಂ ಶಿಕ್ಷಕರೇ 100% ನಾನು ಫೋಕಸ್ ಮಾಡ್ತೀನಿ ಅನ್ನೋರು ದಯಮಾಡಿ ನೀವು ಕಂಟಿನ್ಯೂ ಸ್ಟಡಿ ಮಾಡ್ತೀವಿ, ನಿಮ್ಮ ಕಾಯಂ ಶಿಕ್ಷಕರಿಗೆ ಓದಿ ಅಂತ ಹೇಳ್ತೀನಿ. ಇದು ಪ್ರೊಸೆಸ್ ಲೇಟ್ ಆಗ್ತಾ ಹೋಗ್ತೈತೆ ಅಂತ ಹೇಳ್ತೀನಿ ಕಾಯಂ ಶಿಕ್ಷಕರಿಗೆ. ಈಗ ನೋಡಿ, ಈಗ ಶೀಘ್ರದಲ್ಲೇ ಅಂದು ಸುಮಾರು 2 ವರ್ಷಗಳಿಂದ ಅವ್ರು ಹೇಳ್ತಿದ್ದಾರೆ. ಈಗ ಅತಿಥಿ ಶಿಕ್ಷಕರ ನೇಮಕಾತಿ ಒಂದು ಉದ್ದೇಶನೇ ಅದೇ. ಈಗ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೊಂಡ್ರೆ ಇವರು ಇನ್ನೂ 2 ಇಲ್ಲ 3 ತಿಂಗಳ ಲೇಟ್ ಮಾಡಿದರೂ ಕೂಡ ಅವ್ರಿಗೆ ತೊಂದರೆ ಇಲ್ಲ ಅನ್ನೋ ಒಂದು ಏನಪ್ಪ ಅಂದರೆ ಸಮಯ ಬರುತ್ತೆ ಅಂತ ಹೇಳ್ಬೋದು. ಜೊತೆಗೆ ನೋಡ್ಬೋದು, ಈ 51,000ದಲ್ಲಿ ಜಿ ಪಿ ಎಸ್ ಟಿ ಆರ್ ಇಲ್ಲ. ಜಿ ಪಿ ಎಸ್ ಟಿ ಆರ್ ಯಾಕಂದರೆ ಯಾಕೆ ಕಡಿಮೆ ಇಲ್ಲ ಅನ್ನೋದಾದರೆ, ಈ 2023ರಲ್ಲಿ ಏನಾಯ್ತಂದ್ರೆ ಜಿ ಪಿ ಎಸ್ ಟಿ ಆರ್ ನೇಮಕವಾಯಿತು. ಅಂದರೆ 15,000 ಕರೆದ್ರು, ಅದರಲ್ಲಿ ಸುಮಾರು 13,000 ಚಿಲ್ಲರ ಹುದ್ದೆಗಳು ಟೋಟಲ್ ಆಗಿ ಅವರು ಏನಪ್ಪ ಅಂದರೆ ಫಿಲ್ಅಪ್ ಮಾಡಿದ ಒಂದು ಉದ್ದೇಶದಿಂದ ಏನಪ್ಪ ಅಂದರೆ ಅಲ್ಲಿ ಜಿ ಪಿ ಎಸ್ ಟಿ ಆರ್ ಅಂದರೆ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟದ್ದು ಯಾವುದೇ ಹುದ್ದೆಗಳಿಲ್ಲ ಇಲ್ಲಿ ಗೆಸ್ಟ್ ಟೀಚರ್ನಲ್ಲಿ. ಇಲ್ಲಿ ಏನಪ್ಪ ಅಂದರೆ ಕೇವಲ ಎಚ್ ಎಸ್ ಟಿ ಆರ್ ಅಂದರೆ ಪ್ರೌಢಶಾಲಾ ಶಿಕ್ಷಕರು 11,000, ಪಿ ಎಸ್ ಟಿ ಆರ್ 40,000 ಅಂತ ಹೇಳ್ಬೋದು. ಹಾಗಾದರೆ ಇದಕ್ಕೆ ಟಿ ಇ ಟಿ ಕಡ್ಡಾಯ ಅನ್ನೋದಾದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟಿ ಇ ಟಿ ಕಡ್ಡಾಯ ಕೊಟ್ಟಿಲ್ಲ ಗೆಸ್ಟ್ ಟೀಚರ್ಗೆ. ಅವು ಏನಾದರೂ ನೋಟಿಫಿಕೇಶನಲ್ಲಿ ಕಡ್ಡಾಯ ಅಂತ ಕೊಟ್ಟರೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕೊಂಬಂದ ನೀವು ಟಿ ಇ ಟಿ ಪಾಸ್ ಆದವರು ಅಷ್ಟೇ ಹಾಕಬೇಕು. ಜೊತೆಗೆ ಇಲ್ಲಿ ನನ್ನ ಅನಿಸಿಕೆ ಟಿ ಇ ಟಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಕೇಳಲ್ಲ ಅನಿಸುತ್ತೆ. ಯಾಕಂದರೆ ಇಂದಿನ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಯಾವುದೇ ಟಿ ಇ ಟಿ ಕ್ವಾಲಿಫೈ ಕೇಳಿಲ್ಲ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ. ಹಾಗಾಗಿ ಈ 51,000ಕ್ಕೂ ಕೂಡ ಏನಪ್ಪ ಅಂದರೆ ಟಿ ಇ ಟಿ ಕಡ್ಡಾಯ ಇರುವುದಿಲ್ಲ ಅನ್ನೋ ಒಂದು ಏನಪ್ಪ ಅಂದರೆ ಭರವಸೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಏನಪ್ಪ ಅಂದರೆ ಎಲ್ಲ ಸ್ನೇಹಿತರು ನೋಡ್ಬೋದು, ನಾನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ ಕೊಡ್ತಾ ಹೋಗಿದ್ದೀನಿ ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ ಕೂಡ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈ ಚಾನಲ್ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.